ರಾಷ್ಟ್ರಭಕ್ತರು ನರೇಂದ್ರ ಮೋದಿ ಅವರು 1971ನೇ ಇಸ್ವಿಯಲ್ಲಿ ಭಾರತಕ್ಕೂ ಪಾಕಿಸ್ತಾನ್ಗೂ ವಾರ ಆದಾಗ ಇಂದಿರಾ ಗಾಂಧಿ ಅವರು US ಅಮೇರಿಕಾಗೆ ಹೇಳ್ತಾರೆ, ಎತ್ಕೊಂಡೋಗ ನಿನ್ ಫ್ಲೈಟು, ಪಾಕಿಸ್ತಾನ ಪರವಾಗಿ ಬಂದಿದ್ಯಲ್ಲ ಎತ್ಕೊಂಡೋಗ ಹೋಗ್ತಾರೆ. ಆ ದಮ್ಮಿತ್ತು ಇಂದಿರಾ ಗಾಂಧಿಗೆ. ನಮ್ಮ ವಿರುದ್ಧ ನೀನ್ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇದೀಯ, ನೀನು ನಿನ್ ಫ್ಲೀಟ್ಗೆ ಕಳಿಸಿದ್ಯಾ, ಭದ್ರವಾಗಿರ್ತದೋ ಯೋಚನೆ ಮಾಡ್ಕೋ, ತಗೊಳ್ಳೋವು ವಾಪಸ್ ಅಂತ. ಪಾಕಿಸ್ತಾನ ಪರ ಬಂದಂತ ಫ್ಲೀಟ್ಗಳನ್ನ ಅಮೇರಿಕ ವಾಪಸ್ ತಗೊಂಡೋಯ್ತು. ಅದು ತಾಕತ್ತು. ಆದ್ರೆ ಇವತ್ತೇನಾಗಿದೆ, 4042 ಚದರ ಕಿಲೋಮೀಟರ್ಗಳು ಆಲ್ರೆಡಿ ಕಬ್ಜಾ ಆಗಿದೆ. ಚೈನಾ ಕಬ್ಜಾ ಮಾಡಿಬಿಟ್ಟಿದೆ. ನನ್ನ ಅಂಕಿಗಳಲ್ಲ, ಪಾರ್ಲಿಮೆಂಟ್ ಮೆಂಬರ್ ಆಗಿರೋ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳಿರೋ ಮಾತು. ಯಾವ್ಯಾವ ಏರಿಯಾ ಹೋಗ್ಬಿಟ್ಟಿದೆ ನಮಗೆ, ಪೋನ್ಸೋಂಗ್ ಸೋ, ಚುನ್ಸಾಲ್ ಅಂಡ್ ಗೋರಾ ಹಾಟ್ ಸ್ಪ್ರಿಂಗ್ಸ್, ಇವುಗಳೆಲ್ಲ ನಮ್ಮ ಕೈಯಿಂದ ಬಿಟ್ಟೋಗಿದೆ. ಚೈನಾ ನಮ್ಮ ಪ್ರಾಂತದೊಳಗೆ ಬಂದು ಬಿಲ್ಡಿಂಗ್ಗಳು ಕಟ್ಟಿ ಹಳ್ಳಿಗಳಿಗೆ ಅವರ ಹೆಸರುಗಳನ್ನು ಇಡ್ತಾ ಇದ್ದಾರೆ ಅರುಣಾಚಲ ಪ್ರದೇಶದಲ್ಲಿ. ಇದನ್ನ ಯಾರು ಮಾತಾಡ್ತಾ ಇಲ್ಲ, ದೇಶಭಕ್ತರು ಯಾರು ಮಾತಾಡ್ತಾ ಇಲ್ಲ. ನಾಚಿಕೆ ಆಗಲ್ಲ ನಮಗೆ. ಇದನ್ನ ನಾನು ಹೇಳ್ತಾ ಇಲ್ಲ, ಅಂಕಿಅಂಶಗಳು ಬಂದಿವೆ. ಇದ್ರ ಬಗ್ಗೆ ಯಾರು ದೇಶಭಕ್ತರು ಮಾತಾಡ್ತಾ ಇಲ್ಲ. ಅಫ್ಕೋರ್ಸ್ ನಾನು ಹೇಳಿದೆ, ಈ ಮನುಷ್ಯ ಬಾಯಿ ತೆಗೆದ್ರೆ ಸುಳ್ಳು ಹೇಳೋದು. 17 ಸೆಪ್ಟೆಂಬರ್ 1950ರಲ್ಲಿ ಹುಟ್ಟಿರೋ ಮನುಷ್ಯ 6ನೇ ವಯಸ್ಸು ಅಂತ ಹೇಳಿದ್ರೆ 1956ರಲ್ಲಿ ಚಾಯ್ ಮಾರ್ತಾ ಇದ್ರಂತೆ ವಾಡ್ನಗರ್ ರೈಲ್ವೆ ಸ್ಟೇಷನ್ ಅಲ್ಲಿ, ಗುಜರಾತಲ್ಲಿ. ವಾಡ್ನಗರ್ ಸ್ಟೇಷನ್ ಬಂದಿದ್ದೆ 1973. ಯಾವ್ದಿರ್ಲಿ, ಹೋದ ಬಾರಿ ನಮಗೆ ಒಂದು ಮಾತು ಹೇಳಿದ್ರಲ್ಲ 2014ರಲ್ಲಿ 15 ಲಕ್ಷ ಕೊಡ್ತೀವಿ ಅಂತ. ये जो चोर लुटेरों के पैसे विदेशी बैंकों में जमा है ना, उतने भी हम रुपये ले आए ना, तो भी हिंदुस्तान के एक एक गरीब आदमी को मुफ्त में 15-20 लाख रुपए यूं ही मिल जाएगा. इतने रुपये. ಈ ನರೇಂದ್ರ ಮೋದಿ ಅವ್ರ ಮಾತುಗಳನ್ನ ನಂಬೇಡಿ 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 ಅಂತ ಜೋರಾಗಿ ಹೇಳಿರೋರು ಯಾರು ಅಂತ ಹೇಳಿದ್ರೆ ಅಮಿತ್ ಶಾ ಅವರು. ಅವ್ರ ಮಾತಿಗೆಲ್ಲ ಬೆಲೆ ಕೊಡಬೇಡ್ರಿ, ಎಲೆಕ್ಷನ್ ಟೈಮಲ್ಲಿ ಹೇಳೋದು ಸುಮ್ಮನೆ ಜುಮ್ಲಾ, ನಿಮ್ಮನಿಗೆಲ್ಲ ಕಿವಿಯಲ್ಲಿ ಹೂವು ಇಡಕ್ಕೆ ಅಂತ ಹೇಳ್ಬಿಟ್ಟವ್ರಿ. देखिए, ये जुमला है. किसी के अकाउंट में 15 लाख रुपया कभी नहीं जाता, वो उनको भी मालूम है और आपको भी मालूम है, देश की जनता को भी मालूम है. ಪ್ರಧಾನಮಂತ್ರಿಗಳು ಅವ್ರು ಖುದ್ದಾಗಿ ಹೇಳ್ತಾರೆ, ನಾನು ಓದೇ ಇಲ್ಲ. मेरी कोई पढ़ाई वढ़ाई नहीं हुई है दोस्तों, आपको शायद आश्चर्य होगा जान करके. तो मैं स्कूली शिक्षा गांव में किया, और जैसा मैडम बता रही थी ना कि अपनी शिक्षा के कारण आदमी आगे नहीं बढ़ता है, तो मेरी शिक्षा ही नहीं हुई. आप सबके सामने प्रधानमंत्री जी की BA की और MA की दोनों डिग्रियां सार्वजनिक करना चाहता हूं. ಎಲ್ಲಿಂದ ಬತ್ತಪ್ಪ ಡಿಗ್ರಿ ಅಂತ ಕೇಳಿದ್ರೆ ಅದೊಂದು ದೊಡ್ಡ ವಿವಾದ ಇರ್ಲಿ. ಬಟ್ ನಮ್ಗೆ ಯಾರಿಗೂ ಗೊತ್ತಿಲ್ಲದಂಥದ್ದು ಈ ಮಹಾನು ಪುರುಷಂದು 1992ರಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದೊಂದು ಬಿಟ್ಟು ಹೋಗ್ತಾರೆ. ಒಂದು ಏನು, ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಅಂತೆ. ಯಾವ್ದ್ರಲ್ಲಪ್ಪ ಬಂದೈತೆ, ತರಂಗ ಅನ್ನೋ ಮ್ಯಾಗಝೀನಲ್ಲಿ ಬಂದಿದೆ ನೋಡಿ. ಹಿಂಗ್ ಸುಳ್ಳು ಹೇಳ್ಕೊಂಡು ಬರೋ ಅವ್ರ ಮಾತು ಕೇಳಿಕೊಂಡು ನೀವು ಅವ್ರಿಗೆ ಓಟ್ ಹಾಕ್ತೀರ ಅನ್ನೋದನ್ನ ನಿಮಗೆ ಬಿಟ್ಟಿರೋದು. ಮಹಾರಾಷ್ಟ್ರದಲ್ಲಿ ಸುಮಾರು 48 ಸಂಘಟನೆಗಳು, ದಲಿತ ಸಂಘಟನೆಗಳು ಒಟ್ಟಾಗಿ ಅಲ್ಲಿ ಬಿಜೆಪಿ ವಿರುದ್ಧ ನಾವು ಯಾರೇ ನಿಂತರೂ ಸೋಲಿಸುವಂತ ಪಕ್ಷಕ್ಕೆ ಓಟ್ ಹಾಕ್ತೀವಂತ ಶಪಥ ಮಾಡಿದ್ದಾರೆ. ಆಮೇಲೆ ರಜಪುಟ್ರು ಹೆಂಗೆ ಇವ್ರ ವಿರುದ್ಧ ಶಪಥ ತಗೊಂಡಿದ್ದಾರೆ ಅಂತ ಹೇಳಿ ನೋಡಿ. प्रतिज्ञा करूं છું હું ભાજપને વોટ નહીં આપું, ચાહે કોંગ્રેસ હોય ચાહે આમ આદમી પાર્ટી હોય, મારો તો વોટ આપીશ. ಈಗ ಮುಂಬರುವ ಚುನಾವಣೆಯಲ್ಲಿ ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಬೀದರು, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ, ಇಷ್ಟೂ ಕಡೆ ಇರೋ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರು ಬಿಡಿ, ಆದಿವಾಸಿಗಳಿಗೆ, ಲಂಬಾಣಿಗಳಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಈ ಅವಕಾಶ ಕಳ್ಕೊಂಡ್ರೆ ನೀವು ಬಾಯಿ ಬಡ್ಕೋಬೇಕು. ಬಾಯಿ ಬಡ್ಕೊಂಡು ಅಯ್ಯಯ್ಯೋ ನಮ್ಗೆ ಗೊತ್ತಾಗಿಲ್ಲಪ್ಪ ಆಗೋಯ್ತು ಅಂತ ಹೇಳ್ಬೇಡಿ. ತಿಳಿಸಿದ್ದೀವಿ, ಅವ್ರ ಮಾತುಗಳ ಮೂಲಕ ನಿಮಗೆ ತಿಳಿಸಿದ್ದೀವಿ. ಸಂವಿಧಾನವನ್ನ ಸಂಪೂರ್ಣವಾಗಿ ತೆಗೆದಾಕ್ತಾರೆ. ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ
ಲಂಬಾಣಿಗಳಿಗೆ, ಟ್ರೈಬಲ್ಸ್ಗೆ ಎಲ್ಲರದು ತೆಗೆದಾಕ್ತಾರೆ. ಅದಕ್ಕೆ ಕೆಲಸ ಪ್ರಾರಂಭ ಆಗಿದೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಇನ್ನು ನಿಮಗೆ ಬಿಟ್ಟಿರೋದು BJPಗೆ ಹಾಕ್ತಿರೋ ಬಿಡ್ತಿರೋ ಅನ್ನೋದು ನೀವು ತೀರ್ಮಾನ ಮಾಡ್ಕೊಳ್ಳಿ. ನೀವು ಇವರು ಯಾರಿಗೆ ಹಾಕಿದ್ರು ಓಟ್ ಹಾಕಿದ್ರು ಇಷ್ಟು 14 ಕ್ಷೇತ್ರಗಳಲ್ಲೂ ನೀವು ಓಟ್ ಹಾಕಿದ್ರೆ ಏನು ಮಾಡ್ತಾರೋ ಅವ್ರು ಹೋಗಿ ಅಲ್ಲಿ ಮಾತಾಡ್ತಾರ ನಮ್ಮ ರಾಜ್ಯದ ಪರವಾಗಿ? ಬರೀ ಮೇಜಿನ ಕೊಡ್ತಾರೆ. ಬರೀ ಮೇಜ್ ಕೊಟ್ಟಾಕ ನೀವು ಓಟ್ ಹಾಕಬೇಕು. ನೆನ್ಪಿಟ್ಕೊಳ್ಳಿ, ಹೋದ್ಸರಿ ಹೇಳಿದ್ದೆ ನಾನು, ನಿಮ್ಮ ಸಂವಿಧಾನ, ನಿಮಗೆ ಸಿಕ್ಕಿರೋ ರಕ್ಷಣೆ ನಿಮ್ಮ ಕೈಯಲ್ಲಿದೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಚುನಾವಣೆಗೆ ಹೋದಾಗ ನಿಮ್ಮ ಓಟ್ ಒತ್ತಿ. ಧನ್ಯವಾದ. अगर इस बार मोदी आया तो देश खत्म हो जाएगा यारो, हिंदुस्तान खत्म हो जाएगा। तो इसलिए जब इस बार तुम्हारे पास आके बोले ना अब की बार, तो कहना बस कर यार। बहनों भाइयों, मुझे बरेली बड़ी अच्छी लगती है। जैसे क्रिकेट रंग बदलता है ना जहां जाता है, वैसे ही मुझे बरेली बड़ी अच्छी लगती है, क्योंकि झुमका यही तो गिरा था। तो पकड़ ले पूछ इसके बहनों भाइयों में मत आना, बिल्कुल मत आना, क्योंकि मैंने फिल्में देखी थी। बीवी नंबर 1, हीरो नंबर 1, कुली नंबर 1, आंटी नंबर 1। मोदी की फिल्म आ रही है झूठा नंबर 1। ए झूठा नंबर 1 कहीं पे आके खड़ा